ಇನ್ನು ಕಾಂಗ್ರೆಸ್ ಪಾಳೆಯದಲ್ಲಿ ಇತ್ತ ಸಂಪುಟ ಪುನಾರಚನೆಯ ಒಂದು ಸಂಚಲನ ಜೋರಾಗಿ ಕಂಡು ಬರ್ತಾ ಇದೆ. ಬೆಳಗಾವಿ ಅಧಿವೇಶನದ ಬಳಿಕ ಈಗ ಪುನಾರಚನೆ ಆಗತ್ತೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂತಹ ಸುಳಿವು. ಪುನಾರಚನೆಯ ಜೊತೆಗೆ ಕೆಲವರ ಖಾತೆ ಕೂಡ ಬದಲಾವಣೆ ಆಗತ್ತೆ ಅನ್ನುವಂಥದ್ರ ಬಗ್ಗೆ ಕೆಲವೊಂದು ಇನ್ಸೈಡ್ ಮಾಹಿತಿ ಲಭ್ಯವಾಗ್ತಾ ಇದೆ. ಸಂಪುಟ ಪುನಾರಚನೆಯ ಬಗ್ಗೆ ಹಾಗಾಗಿ ಮತ್ತಷ್ಟು ನಿರೀಕ್ಷೆಗಳು ಗರಿಗೆದರುತ್ತಾ ಇವೆ. ಸುಮಾರು 6 ರಿಂದ 7 ಸಚಿವ ಸ್ಥಾನಗಳು ಬದಲಾವಣೆ ಆಗಬಹುದು ಅನ್ನುವಂಥ ಒಂದು ಸಾಧ್ಯತೆಗಳು ಕಂಡುಬರ್ತಾ ಇವೆ. ಈ 6 ರಿಂದ 7 ಜನ ಸಚಿವರ ಸ್ಥಾನಗಳ ಬದಲಾವಣೆ ಆಗಬಹುದು ಅಥವಾ ಹೊರಗಡೆನೂ ಇಡುವಂತಹ ಸಾಧ್ಯತೆಗಳು ಇವೆ. 20ಕ್ಕೂ ಹೆಚ್ಚು ಮಂದಿ ರೇಸಲ್ಲಿದ್ದಾರೆ. ಯಾರ್ಯಾರಿಗೆ ಶಾಕ್ ಕಾದಿದೆ, ಯಾರ್ಯಾರಿಗೆ ಸ್ವೀಟ್ ಕಾದಿದೆ, ಅದೆಲ್ಲವೂ ಕೂಡ ಇನ್ನು ಕೆಲವು ದಿನಗಳ ನಂತರ ಗೊತ್ತಾಗುತ್ತೆ. ಬಹುಶಃ ಬೆಳಗಾವಿಯ ಅಧಿವೇಶನ, ಚಳಿಗಾಲದ ಅಧಿವೇಶನ ಆದ ನಂತರ ಸಂಪುಟ ಪುನಾರಚನೆ ಆಗಬಹುದು ಅನ್ನುವಂಥದ್ರ ಬಗ್ಗೆ ಚರ್ಚೆಗಳಾಗ್ತವೆ. ಹಾಗಾದ್ರೆ ಸಚಿವಾಕಾಂಕ್ಷಿಗಳು ಯಾರ್ಯಾರಿದ್ದಾರೆ, ಸೊ ಯಾರೆಲ್ಲ ಈ ರೇಸ್ನಲ್ಲಿದ್ದಾರೆ, ಯಾರೆಲ್ಲರೂ ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋಣ. ನಮಗೆ ಸಿಕ್ಕಿರುವಂತಹ ಒಂದು ಪಟ್ಟಿಯ ಪ್ರಕಾರ ಕೆಲವೊಂದಷ್ಟು ಜನ ಶಾಸಕರು ರೇಸ್ನಲ್ಲಿದ್ದಾರೆ. ನೋಡಿ, ಇಲ್ಲಿ ಲಕ್ಷ್ಮಣ್ ಸವದಿ ಈಗಾಗಲೇ ಬಿಜೆಪಿಯಿಂದ ಬಂದು ಕಾಂಗ್ರೆಸ್ ಪಕ್ಷ ಸೇರಿ ಶಾಸಕರಾಗಿರುವಂಥವ್ರು. ಅವ್ರಿಗೂ ಕೂಡ ಪ್ರಾಮಿಸ್ ಮಾಡಿದ್ದಾರೆ, ಅವರ ಪಕ್ಷ ಸೇರ್ಪಡೆ ಆಗುವಂತಹ ಸಂದರ್ಭದಲ್ಲಿ ನಿಮಗೂ ಕೂಡ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಸ್ಥಾನಮಾನ ಅಂತೇಳಿ. ಸೊ ಹಾಗಾಗಿ ಅವರು ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ನರೇಂದ್ರ ಸ್ವಾಮಿ ಮಳವಳ್ಳಿ ಶಾಸಕರು ಮೊನ್ನೆ ಕೂಡ ಮಾತನಾಡ್ತಾ ಹೇಳಿದ್ರು, ನಾನು ತುಂಬಾ ಸೀನಿಯರ್ ಮೋಸ್ಟ್ ಇದ್ದೀನಿ, ನನಗೆ ಯಾಕೆ ಸಚಿವ ಸ್ಥಾನ ಸಿಗಬಾರ್ದು ಅಂತೇಳಿ. ಇನ್ನು ಎನ್ ಎ ಹ್ಯಾರಿಸ್ ಕಳೆದ 2-3 ಸಂಪುಟದಲ್ಲೂ ಕೂಡ ಅವರು ಟ್ರೈ ಮಾಡ್ತಾ ಇದ್ದಂಥವ್ರು, ತಮಗೂ ಕೂಡ ಸಚಿವ ಸ್ಥಾನ ಸಿಗಬೇಕು ಅಂತ ಹೇಳಿ ಅವರು ಕೂಡ ಕಾಯ್ತಾ ಇದ್ದಾರೆ. ಇನ್ನು ವಿನಯ್ ಕುಲಕರ್ಣಿ ಕೂಡ ರೇಸ್ನಲ್ಲಿದ್ದಾರೆ. ಜೊತೆಗೆ ಶಿವಲಿಂಗೇಗೌಡ ಅವರು ಕೂಡ ಅರಸೀಕೆರೆಯ ಶಾಸಕರು. ಶಿವಲಿಂಗೇಗೌಡರು ಕೂಡ ಒಬ್ಬ ಸೀನಿಯರ್ ಮೋಸ್ಟ್. ಹಾಗೆ ಎಚ್ ಸಿ ಬಾಲಕೃಷ್ಣ ಮಾಗಡಿ ಶಾಸಕರು. ಸೊ ಅವರು ಕೂಡ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತಾ ಇದ್ರು, ನಾನು ಯಾವುದೇ ಪಕ್ಷದಲ್ಲಿ ಇದ್ರೂ ಕೂಡ ಗೆದ್ದು ಬಂದಿರುವಂಥವನು, ಅಂದ್ರೆ ಜನರ ಆಶೀರ್ವಾದ ಇದೆ, ನನಗೂ ಕೂಡ ಸಚಿವ ಸ್ಥಾನ ಸಿಗಬೇಕು ಅಂತ ಹೇಳಿ. ಇನ್ನು ಶೃಂಗೇರಿಯ ಶಾಸಕರಾಗಿರುವಂತಹ ರಾಜೇಗೌಡ, ಹಾಗೆ ಸಾಗರದ ಶಾಸಕರಾಗಿರುವಂತಹ ಬೇಳೂರು ಗೋಪಾಲಕೃಷ್ಣ. ಸೊ ಇವರೆಲ್ಲರೂ ಕೂಡ ಈಗ ರೇಸ್ನಲ್ಲಿದ್ದಾರೆ. ಇವ್ರ ಜೊತೆಗೆ ಹುನಗುಂದದ ಶಾಸಕರಾಗಿರುವಂತಹ ವಿಜಯಾನಂದ ಕಾಶಪ್ಪನವರಿದ್ದಾರೆ, ಭದ್ರಾವತಿಯಿಂದ ಬಿ ಕೆ ಸಂಗಮೇಶ್ ಅವರಿದ್ದಾರೆ, ಸೀನಿಯರ್ ಮೋಸ್ಟ್ ಇವರು ಕೂಡ. ಸೊ ಹಾಗಾಗಿ ನಮ್ಮ ಸೀನಿಯಾರಿಟಿ ಆಧಾರದ ಮೇಲೆ, ಸೊ ನಮ್ಮ ಯೋಗ್ಯತೆ ಆಧಾರದ ಮೇಲೆ ನಮಗೂ ಕೂಡ ಸಚಿವ ಸ್ಥಾನ ಸಿಗಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಇನ್ನು ಬಾಗೇಪಲ್ಲಿಯ ಶಾಸಕರಾಗಿರುವಂತಹ ಎಸ್ ಎಸ್ ಸುಬ್ಬಾರೆಡ್ಡಿ, ಜೊತೆಗೆ ಎಸ್ ಎಸ್ ನಾರಾಯಣ ಸ್ವಾಮಿ ಅವರು ಬಂಗಾರಪೇಟೆಯಿಂದ ಆಯ್ಕೆಯಾಗಿರುವಂಥವ್ರು. ಇವರ ಜೊತೆಗೆ ಇನ್ನ ಯಶವಂತರಾಯಗೌಡ ಪಾಟೀಲ್ ಇದ್ದಾರೆ, ಇಂಡಿ ಶಾಸಕರು, ಕೆ ವೈ ನಂಜೇಗೌಡ ಇದ್ದಾರೆ, ಮಾಲೂರಿನ ಶಾಸಕರು. ಹೀಗೆ ಸುಮಾರು ಒಂದು 20ಕ್ಕೂ ಹೆಚ್ಚು ಜನ ಶಾಸಕರ ದಂಡೆ ಇದೆ. ಈ 6-7 ಸ್ಥಾನ ಖಾಲಿ ಏನಾಗತ್ತಲ್ಲ, ಸೊ ಅಲ್ಲಿಗೆ ನಮ್ಮನ್ನು ಭರ್ತಿ ಮಾಡಿ ಅಂತ ಹೇಳಿ. ಸಿಂಧನೂರಿನಿಂದ ಹಂಪನಗೌಡ ಬಾದರ್ಲಿ ಇದ್ದಾರೆ, ಬಸವನಗೌಡ ದದ್ದಲಿದ್ದಾರೆ, ರಾಯಚೂರು ಗ್ರಾಮಾಂತರದಿಂದ ಆಯ್ಕೆಯಾಗಿರುವಂತಹ ಶಾಸಕರು. ಸೊ ಹೇಗೆ ಇವರೆಲ್ಲರ ಒಂದು ಪಟ್ಟಿಯ ಜೊತೆಗೆ ಪ್ರಮುಖವಾಗಿ ಇಲ್ಲಿ ಕೇಳಿ ಬರ್ತಾ ಇರುವಂತಹ ಹೆಸರು ಅಂದ್ರೆ ಒಂದು ಬಿ ಕೆ ಹರಿಪ್ರಸಾದ್ ಅವರು. ಈ ಹಿಂದಿನಿಂದಲೂ ಕೂಡ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಬಿ ಕೆ ಹರಿಪ್ರಸಾದ್ ಅವರು ನನಗೂ ಸಚಿವ ಸ್ಥಾನ ಸಿಗಬೇಕು ಅನ್ನುವಂಥ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಇನ್ನು ಹೈಕಮಾಂಡ್ ಅಂಗಳದಲ್ಲಿ ರಾಜಕೀಯ ಗರಿಗೆದರಿದೆ. ಈಗ ಕಾಂಗ್ರೆಸ್ನ ಹೈಕಮಾಂಡ್ ಅಂಗಳದಲ್ಲಿ ಸಂಪುಟ ಪುನಾರಚನೆ ಸಂಬಂಧ ಮಹತ್ವದ ಚರ್ಚೆ ಈಗ ಹೈಕಮಾಂಡ್ ನಲ್ಲಿ ನಡೀತಾ ಇದೆ ಅಂತ ಹೇಳಿ. ಈಗಾಗಲೇ ನವದೆಹಲಿಯಲ್ಲಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್. ಸೊ ಚರ್ಚೆಗಳಾಗ್ತಾ ಇದೆ. ಇವತ್ತು ಸಂಜೆ ದೆಹಲಿಗೆ ಸಿದ್ದರಾಮಯ್ಯ ಅವರು ಕೂಡ ಹೋಗ್ತಾರೆ, ಪ್ರಯಾಣ ಬೆಳೆಸ್ತಾ ಇದ್ದಾರೆ ದೆಹಲಿಗೆ. ಅಲ್ಲಿ ಚರ್ಚೆಗಳಾಗುತ್ತೆ. ಇವತ್ತು ದೆಹಲಿಯಲ್ಲೇ ಬಹುಶಃ ಸಿಎಂ ಸಿದ್ದರಾಮಯ್ಯ ವಾಸ್ತವ್ಯ ಹೂಡ್ತಾರೆ. ಅಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಈಗಾಗಲೇ ಇದ್ದಾರೆ. ನಾಳೆ ಕೇಂದ್ರದ ಸಚಿವರನ್ನ ಸಿಎಂ ಭೇಟಿ ಆಗ್ತಾರೆ ಅಂತಲೂ ಕೂಡ ಸಿಕ್ಕಿರುವಂತಹ ಮಾಹಿತಿ. ಅದಾದ ನಂತರ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿ ಆಗ್ತಾರೆ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆಯಲ್ಲಿ, ಸಿಡಬ್ಲ್ಯೂಸಿ ಸಭೆಯಲ್ಲಿ ಕೂಡ ಸಿದ್ದರಾಮಯ್ಯ ಭಾಗಿಯಾಗಿ ಕೈನಾಯಕ ಬಿ ಕೆ ಹರಿಪ್ರಸಾದ್ ಕೂಡ ಇದರಲ್ಲಿ ಇರ್ತಾರೆ, ಕಾಂಗ್ರೆಸ್ನ ನಾಯಕರಾಗಿರುವಂತಹ ಬಿ ಕೆ ಹರಿಪ್ರಸಾದ್. ಸೊ ಹೈಕಮಾಂಡ್ ನಿಂದ ಯಾವುದಾದ್ರೂ ಒಂದು ಲಿಸ್ಟ್ ಫೈನಲ್ ಆಗುತ್ತಾ, ಒಂದಷ್ಟು ಜನರ ಹೆಸರನ್ನ ಹೈಕಮಾಂಡ್ ಕೂಡ ಅಂತಿಮಗೊಳಿಸಿ ಇವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿ ಅನ್ನುವಂಥದ್ದನ್ನ ಸೂಚಿಸುತ್ತಾ, ಜೊತೆಗೆ ಈಗಿರುವಂತಹ ಸಂಪುಟದಲ್ಲಿ ಯಾರನ್ನ ಕೈ ಬಿಡಬೇಕಾಗತ್ತೆ, ಹಾಗಾದ್ರೆ ಯಾವ ಆಧಾರದ ಮೇಲೆ ನೀವು ಕೈ ಬಿಡ್ತೀರಿ, ಇದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆಗಳಾಗ್ತಾ ಇವೆ. ಇನ್ನು ಇದೇ ವಿಚಾರವಾಗಿ ಅಂದ್ರೆ ಹೈಕಮಾಂಡ್ ಜೊತೆ ಪುನಾರಚನೆ ಬಗ್ಗೆ ಮಾತನಾಡಬಹುದು. ಇಬ್ರು ಕೂಡ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಕೂಗು ಕೂಡ ಇದೆ, ಅಲ್ಲಲ್ಲೇ ಬದಲಾವಣೆಯ ಕೂಗು ಕೇಳಿ ಬರ್ತಾ ಇದೆ. ಖಾತೆ ಬದಲಾವಣೆ ತೀರ್ಮಾನದ ಬಗ್ಗೆ ನನಗಂತೂ ಗೊತ್ತಿಲ್ಲ, ನೋಡೋಣ ಅವ್ರು ಏನ್ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಇವತ್ತು ಹೋಗ್ತಾ ಇದ್ದಾರೆ ಅಂತ ಹೇಳಿ ಕೇಳಿದ್ದೇನೆ. ಯಾಕೆಂದ್ರೆ ನಾಳೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆ ಇದೆ. ವರ್ಕಿಂಗ್ ಕಮಿಟಿಗೆ ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳನ್ನ ಮತ್ತು ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರುಗಳನ್ನ ಕರೀತಾರೆ. ನಾನು ಕೂಡ ಅನೇಕ ಸಂದರ್ಭದಲ್ಲಿ ಭಾಗವಹಿಸಿದ್ದೇನೆ. ಅದಕ್ಕೆ ಹೋಗ್ತಾ ಇದ್ದಾರೆ. ಅದಾದ್ಮೇಲೆ
ಅವರೇನಾದರೂ ಚರ್ಚೆ ಮಾಡಿ ಹೈಕಮಾಂಡ್ನವ್ರ ಜೊತೆ ಚರ್ಚೆ ಮಾಡಿ ಸಂಪುಟದ ರಿಷಫಲ್ ಬಗ್ಗೆ ಪುನರ್ರಚನೆ ಬಗ್ಗೆ ಏನಾದರೂ ಮಾತಾಡ್ತಾರೆ ಗೊತ್ತಿಲ್ಲ. ಅದು ಅದ್ರ ಜೊತೆಗೆ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನು ಕೂಡ ಬದಲಾಯಿಸಬೇಕು ಅನ್ನೋದೊಂದು ಕೂಗು ಅಲ್ಲಲ್ಲೇ ಮಾತಾಡೋದನ್ನ ಕೂಡ ನಾವು ಕೇಳಿದ್ದೇವೆ. ಹಾಗಾಗಿ ಇವೆರಡು ವಿಚಾರದಲ್ಲಿ ಏನು ತೀರ್ಮಾನ ಮಾಡ್ಕೊಂಡು ಬರ್ತಾರೆ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಇವತ್ತು